ಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಮುನಿರತ್ನ ಅವರು ದೂರನ್ನ ಕೊಟ್ಟಿದ್ದಾರೆ. ಸಿಬಿಐ ಲೋಕಾಯುಕ್ತ ಇಡಿಗೆ ಈ ದೂರನ್ನ ದಾಖಲು ಮಾಡಿದ್ದಾರೆ. ಮುನಿರತ್ನ ಅವರು ಬಹಳಷ್ಟು ಭ್ರಷ್ಟಾಚಾರಗಳಾಗ್ತಾ ಇದೆ ಅನ್ನೋದರ ಕುರಿತಾಗಿ ಅವರು ಉಲ್ಲೇಖ ಮಾಡಿ ಈ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ಈ ಕೂಡಲೇ ಇದರ ವಿರುದ್ಧ ತನಿಖೆ ಆಗಬೇಕು ಅಂತ ಕೂಡ ಅವರು ಆಗ್ರಹಿಸಿದ್ದಾರೆ. 3 ಇಲಾಖೆಗಳಿಗೆ ಮುನಿರತ್ನ ಅವರು ದೂರನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರನ್ನೇ ಈ ಒಂದು ಅವರ ಮೇಲೆಯೇ ಆರೋಪ ಮಾಡೋ ಮೂಲಕವಾಗಿ ದೂರನ್ನ ದಾಖಲು ಮಾಡಲಾಗಿದೆ. ಸದ್ಯ ಮುನಿರತ್ನ ಅವರ ದೂರನ್ನ ಸ್ವೀಕಾರ ಮಾಡುವಂತಹ ಲೋಕಾಯುಕ್ತ ಮತ್ತು ಇಡಿ ಯಾವ ರೀತಿಯಾಗಿ ಇದನ್ನ ತನಿಖೆಗೆ ಒಳಪಡಿಸುತ್ತೆ ಅನ್ನೋದನ್ನು ನೋಡಬೇಕು. ಯಶವಂತಪುರ ವಿಧಾನಸಭೆಯಲ್ಲಿ 232 ಕೋಟಿ, ಮಹದೇವಪುರ ವಿಧಾನಸಭೆಯಲ್ಲಿ 540 ಕೋಟಿಯಷ್ಟು ಅಕ್ರಮವನ್ನು ಎಸಕಲಾಗಿದೆ ಎಂಬ ಆರೋಪವನ್ನು ಮಾಡ್ತಾ ಇದ್ದಾರೆ. ಮುನಿರತ್ನ ಕೊಟ್ಟಿರುವಂತಹ ದೂರಿನಲ್ಲಿರುವಂತಹ ಸಾರಾಂಶ ಇದು. ಯಶವಂತಪುರ ವಿಧಾನಸಭೆಯಲ್ಲಿ ಪ್ರತಿ ಕ್ಷೇತ್ರವಾರು ಕೂಡ ಲೂಟಿಯಾಗಿದೆ. ಆರ್ ನಗರ ವಿಧಾನಸಭೆಯಲ್ಲಿ 226 ಕೋಟಿಯಷ್ಟು ಅಕ್ರಮ ನಡೆದಿದೆ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ. ಒಂದಷ್ಟು ಸಾಲದ ರೂಪದಲ್ಲಿ ವಿಶ್ವ ಬ್ಯಾಂಕ್ನಲ್ಲಿ ತೆಗೆದುಕೊಳ್ಳಲಾಗಿದೆ. ಆದರೆ ಬೇರೆ ಯಾವ ಕೆಲಸಗಳು ಆಗ್ತಾ ಇಲ್ಲ. ಇದೆಲ್ಲ ಯಾರು ಜೇಬು ಸೇರ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ದಾಸರಹಳ್ಳಿ ವಿಧಾನಸಭೆಯಲ್ಲಿ 208 ಕೋಟಿ, ಬೆಂಗಳೂರು ದಕ್ಷಿಣದಲ್ಲಿ 205 ಕೋಟಿಯಷ್ಟು ಅಕ್ರಮ ಎಸಗಿರುವಂತಹ ಆರೋಪವನ್ನು ಮುನಿರತ್ನ ಅವರು ಮಾಡ್ತಾ ಇದ್ದಾರೆ. ಎಲ್ಲ ಆರೋಪಗಳು ಕೂಡ ಡಿಕೆ ಶಿವಕುಮಾರ್ ಅವರ ವಿರುದ್ಧ. ಯಾಕಂದರೆ ಬೆಂಗಳೂರು ಅಭಿವೃದ್ಧಿ ಸಚಿವರು ಅವರು. ಬ್ಯಾಟರಾಯನಪುರ 118 ಕೋಟಿ, ಮಹದೇವಪುರದಲ್ಲಿ 540 ಕೋಟಿ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೋಟಿ ಕೋಟಿ ಲೂಟಿ ಹೊಡೆದಿದ್ದಾರೆ. ಯಾವುದೇ ರೀತಿಯ ಕೆಲಸಗಳು ಆಗ್ತಾ ಇಲ್ಲ, ಬದಲಾಗಿ ಇವರ ಜೇಬು ಸೇರ್ತಾ ಇದೆ ಎಲ್ಲ ಹಣ ಅನ್ನುವಂತಹ ಆರೋಪ ಅವರದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ಸಿಬಿಐ ಲೋಕಾಯುಕ್ತ ಇಡಿಗೆ ದೂರನ್ನ ಕೊಟ್ಟಿದ್ದಾರೆ. ಈಸ್ಟ್ ವೆಸ್ಟ್ನಲ್ಲಿ ದಾಸರಹಳ್ಳಿ ವಿಧಾನಸಭೆಯಲ್ಲಿ 208 ಕೋಟಿಯಷ್ಟು ಎಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ ಅವರ ದೂರಿನಲ್ಲಿ.